ಸೊ ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡುವಾಗ ಎಲ್ಲ ಟಾಪ್ ಥರನೇ ಫಸ್ಟ್ ನೆಕ್ ಲೈನ್ನ ಫಿನಿಶ್ ಮಾಡಬೇಕು. ನೆಕ್ ಲೈನಲ್ಲಿ ಆಪ್ಷನ್ಸ್ ಇದೆ, ಇದರ್ ನೀವು ಫ್ಯೂಸಿಂಗ್ ಹಾಕಂಗಿದ್ರೆ ಫ್ಯೂಸಿಂಗ್ ಹಾಕ್ಬೋದು, ಪೈಪಿಂಗ್ ಹಾಕಂಗಿದ್ರೆ ಪೈಪಿಂಗ್ ಹಾಕ್ಬೋದು. ಇವತ್ತು ನಾನು ಬೇರೆ ಥರ ನೆಕ್ ಲೈನ್ ತೋರಿಸ್ತೀನಿ. ಸೊ ಇದನ್ನ ಫಸ್ಟ್ ನೆಕ್ನ ಫಿನಿಶ್ ಮಾಡಿಕೊಂಡು ಅಯನ್ ಮಾಡ್ಕೊಳ್ಬೇಕು. ಸೊ ಅದನ್ನು ಮಾತ್ರ ಎಲ್ಲ ನೆಕ್ಗೂ ಫಾಲೋ ಮಾಡಬೇಕು ನೀವು. ಸೊ ಫಸ್ಟ್ ನಾನು ಒಂದೊಂದಾಗಿ ಮಾಡ್ತೀನಿ. ಇವಾಗ ಇದು ಫ್ರಂಟ್ ಶೇಪು. ಸೊ ಫ್ರಂಟ್ ಶೇಪ್ ತಗೊಳ್ತಿದ್ದೀನಿ. ಫಸ್ಟು ಫೇಸ್ ಮೇಲೆ ಫೇಸ್ ಇಟ್ಕೊಳ್ಬೇಕು. ಸೊ ಇದು ಬೋಟ್ ನೆಕ್ ಇರೋದ್ರಿಂದ ಈ ಥರ ನೆಕ್ ಫಿನಿಶಿಂಗ್ ಮಾಡ್ಬೋದು, ಇಲ್ಲಾಂದರೆ ಬಟ್ಟೆ ತುಂಬ ದಪ್ಪ ಇದ್ದರೆ ಈ ಥರ ಮಾಡ್ಕೊಳ್ಬೋದು. ಡೀಪ್ ನೆಕ್ಗೆಲ್ಲ ಈ ಥರ ಮಾಡಬೇಡಿ, ಯಾಕಂದರೆ ಎಲ್ಲ ಲೂಸ್ ಆಗುತ್ತೆ. ಸೊ ಫೇಸು ಸ್ಟಿಚಿಂಗ್ ಮಾರ್ಕ್ ಇದೆ ನೋಡಿ, ಇದು ಫೇಸ್. ಈ ಕಡೆ ತಿರುಗಿಸುವಾಗ ಅದು ನನಗೆ ಆಚೆ ಕಾಣಬೇಕು. ಸೊ ಫೇಸ್ ಮೇಲೆ ಫೇಸು ಈ ಥರ ಇಟ್ಕೊಂಡ್ಬಿಡಿ. ಸೊ ಈ ಥರ ಇಟ್ಕೊಂಡು ಒಂದು ಸ್ಟಿಚ್ ಹಾಕಬೇಕು. ಸೊ 1/2 ಇಂಚ್ ಅಲವೆನ್ಸ್ ಕೊಟ್ಟಿದ್ದೀವಿ ನೋಡಿ, ಅದೇ 1/2 ಇಂಚ್ಗೆ ಸ್ಟಿಚ್ ಹಾಕಬೇಕು. ಸೊ ಈ ಥರ ನೆಕ್ ಲೈನ್ನ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಹಿಂಗೆ ಟರ್ನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ ಮಾಡಬೇಕು. ಟಾಪ್ ಸ್ಟಿಚ್ ಲೈನಿಂಗ್ ಮೇಲೆ. ಇದೆಲ್ಲ ಬಟ್ಟೆನೂ ಈ ಕಡೆನೇ ತಗೊಳ್ಬೇಕು. ಲೈನಿಂಗ್ ಕಡೆಗೇ ತಗೊಂಡ್ಬಿಟ್ಟು ಲೈನಿಂಗ್ ಮೇಲೆ ಸ್ಟಿಚ್ ಮಾಡಬೇಕು. ಫ್ಯಾಬ್ರಿಕ್ ಸಾಫ್ಟ್ ಇದ್ದರೆ ನಾನು ಹೇಳಿದ ಥರ ಮಾಡಿ, ಈ ಥರ ಸ್ಟಿಚ್ ಮಾಡಬೇಡಿ. ಬಟ್ಟೆ ತಿಕ್ಕಿದ್ರೆ ಮಾತ್ರ ಈ ಥರ ಟ್ರೈ ಮಾಡಿ. ಇದು ಇನ್ನೊಂದು ಏನಂದರೆ ಬೋಟ್ ನೆಕ್ಕು ಡೀಪು ಇರಲ್ಲ, ಸೊ ಹಂಗಾಗಿ ಈ ಥರ ಪ್ಯಾಟರ್ನ್ ಮಾಡ್ತಿದ್ದೀವಿ. ಸೊ ಟಾಪ್ ಸ್ಟಿಚ್ ಎಕ್ಸಾಕ್ಟ್ಲಿ ಲೈನಿಂಗ್ ಮೇಲೆ ಬರಬೇಕು. ಸೊ ಈಗ ನೆಕ್ ಪೋರ್ಷನ್ನ ಈ ಥರ ನಾವು ಅಯನ್ ಮಾಡಬೇಕು. ಸೊ ಈ ಥರ ಅಯನ್ ಮಾಡಬೇಕು. ಇದೇ ಥರನೇ ಇನ್ನೊಂದು ಬ್ಯಾಕು, ಇದು ಫ್ರಂಟ್ ಮಾಡಿದ್ದೀವಿ, ಬ್ಯಾಕ್ನೂ ಈ ಥರ ಸ್ಟಿಚ್ ಮಾಡಬೇಕು. ಸೊ ಅದೇ ನೋಡಿ, ಫೇಸು ಫೇಸ್ ಆನ್ ಫೇಸ್ ಈ ಥರ. ಸೊ ಅದೇ 1/2 ಇಂಚ್ ಅಲವೆನ್ಸು. ಸ್ಟಿಚ್ ಮಾಡಿಕೊಂಡು ಟಾಪ್ ಸ್ಟಿಚ್. ಸೊ ಇದು ಅಷ್ಟೇ, ಈ ಥರ ಹಾಕ್ಕೊಂಡು ಇದನ್ನು ಒಂದು ಅಯನ್ ಮಾಡ್ಕೊಳ್ಬೇಕು. ನೆಕ್ ಅಯನ್ ಮಾಡಿದ್ಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡಬೇಕು. ಶೋಲ್ಡರ್ ಅಟ್ಯಾಚ್ ಮಾಡಿದ್ಮೇಲೆ ಈ ಸೈಡ್ಸ್ ಎಲ್ಲ ಸ್ಟಿಚ್ ಮಾಡಬೇಕು. ಸೊ ಒಂದೊಂದಾಗಿ ತೋರಿಸ್ತೀನಿ ನಾನು. ಸೊ ಇವಾಗ ಅದು ಅಯನ್ ಮಾಡ್ಕೊಂಡಿದ್ದೀನಿ ನೋಡಿ, ಫ್ರಂಟ್ನ ಅಯನ್ ಮಾಡ್ಕೊಂಡಿದ್ದೀನಿ. ನೆಕ್ಕು ಫ್ಲ್ಯಾಟಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಸೊ ಫ್ರಂಟ್ನ ಹಿಂಗೆ ಮಾಡಿದ್ದೀವಿ. ಸೊ ಇವಾಗ ಸೈಡ್ಸ್ನ ಸ್ಟಿಚ್ ಮಾಡೋಣ. ಸೈಡ್ಸ್ನ ಸ್ಟಿಚ್ ಮಾಡೋಕ್ಕೆ ಮುಂಚೆ ನಾವು ಬಾಟಮ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಅಯನ್ ಮಾಡಿದ್ಮೇಲೆ ನಿಮಗೆಲ್ಲ ಫ್ಲ್ಯಾಟಾಗಿ ಕರೆಕ್ಟಾಗಿರುತ್ತೆ. ಇದು ಬಾಟಮ್ ಸ್ಟಿಚ್ ಮಾಡಬೇಕು. ಇಲ್ಲ, ಇದು ನಾನು ಸೆಲ್ವೆಡ್ಜ್ ಇರೋದ್ರಿಂದ ಇದನ್ನು ಬಿಡ್ತಾ ಇದ್ದೀನಿ. ನಿಮಗೆ ರಾ ಎಡ್ಜ್ ಇದ್ದರೆ ಇದನ್ನು ಸ್ಟಿಚ್ ಮಾಡಬೇಕು. ಆ್ಯಂಡ್ ಲೈನಿಂಗ್ ಇದನ್ನು ನಾನು ಸ್ಟಿಚ್ ಮಾಡಬೇಕು. ಸೊ ಲೈನಿಂಗ್ನ 1 ಇಂಚ್ ಸ್ಟಿಚ್ ಮಾಡ್ಕೊಳ್ತೀನಿ ನಾನು.
ಸೊ ಹಿಂಗೆ 2 ಫೋಲ್ಡ್ ಮಾಡಿಕೊಂಡು ಸೊ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ನೋಡಿ ಎಲ್ಲ ಕಡೆ ಜಾಯಿನ್ ಮಾಡ್ಕೊಳ್ಬೇಕು. ಸೊ ಲೈನಿಂಗು ಮೇಯ್ನು ಸ್ಟಿಚ್ ಮಾಡ್ತಿದ್ದೀನಿ, ಎಡ್ಜಲ್ಲಿ ಸ್ಟಿಚ್ ಮಾಡಿ. ಸೊ ನೋಡಿ ಮೇನ್ ಫ್ಯಾಬ್ರಿಕ್ ಆಚೆ ಬಂದರೂ ಪರವಾಗಿಲ್ಲ, ಇದನ್ನು ನಾವು ಟ್ರಿಮ್ ಮಾಡ್ತೀವಿ. ಸೊ ಎಕ್ಸಾಕ್ಟ್ಲಿ ಲೈನಿಂಗ್ ಕಾರ್ನರಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ. ಸೊ ಒಂದೊಂದ್ಸಲ ಏನಾಗುತ್ತೆ, ನೀವು ಎಕ್ಸ್ಟ್ರಾ ಕಟ್ ಮಾಡಿದ್ರೇನು ಆಮೇಲೆ ಅದನ್ನು ಟ್ರಿಮ್ ಮಾಡ್ಕೊಳ್ಬೋದು. ಬಟ್ ಲೈನಿಂಗ್ ಫಸ್ಟ್ ಕಟ್ ಮಾಡಿರ್ತೀವಿ, ಸೊ ಲೈನಿಂಗ್ನ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಅದೇ ಥರ ಈ ಕಡೆ ಟರ್ನ್ ಮಾಡ್ಕೊಳ್ಳಿ, ಈ ಥರ ಫ್ಲ್ಯಾಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಟರ್ನ್ ಮಾಡಿಕೊಂಡು ಇವಾಗ ಇಲ್ಲಿದೆ ನೋಡಿ, ಎಕ್ಸಸ್ ಇದೆ ನೋಡಿ, ಈ ಎಕ್ಸಸ್ ಇದೆ ನೋಡಿ, ಮೇನ್ ಫ್ಯಾಬ್ರಿಕ್ ಎಕ್ಸಸ್ ಇದೆ ನೋಡಿ, ಇದನ್ನು ಮಾತ್ರ ಟ್ರಿಮ್ ಮಾಡಬೇಕು. ಲೈನಿಂಗ್ನ ಮುಟ್ಲೇಬಾರ್ದು, ಯಾಕಂದರೆ ಲೈನಿಂಗ್ ನಿಮಗೆ ಕರೆಕ್ಟಾಗಿ ಅಷ್ಟಿದೆ. ಸೊ ನೀವೇನೇ ಕಟ್ ಮಾಡೋಂಗಿದ್ರೂ ಈ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಬೇಕು, ಎಕ್ಸಸ್ ಇರೋದನ್ನ ಕಟ್ ಮಾಡಬೇಕು. ಸೊ ನೋಡಿ ಎಲ್ಲ ಕಡೆ ನಮಗೆ ಮೇನ್ ಫ್ಯಾಬ್ರಿಕ್ಕೆ ಎಕ್ಸಸ್ ಇರುತ್ತೆ, ಸೊ ಅದನ್ನು ಕಟ್ ಮಾಡಬೇಕು. ನೆಕ್ಸ್ಟು ಬ್ಯಾಕ್ ತಗೊಳ್ಳಿ. ಬ್ಯಾಕ್ ತಗೊಂಡು ಫ್ರಂಟ್ನ ಮಾಡಿದ್ದೀವಿ, ಬಟ್ ಬ್ಯಾಕ್ನ ಸ್ಟಿಚ್ ಮಾಡಬಾರ್ದು. ಇದನ್ನು ಫಸ್ಟು ಬಾಟಮ್ನ ಸ್ಟಿಚ್ ಮಾಡ್ಕೊಳ್ಳಿ, ಬಟ್ ಬ್ಯಾಕ್ನ ಈ ಸೈಡ್ಸ್ನ ಸ್ಟಿಚ್ ಮಾಡಬಾರ್ದು. ಅದಕ್ಕೆ ಏನಕ್ಕೆ ಸ್ಟಿಚ್ ಮಾಡಬಾರ್ದು ಅಂತ ಹೇಳ್ತೀನಿ. ಸೊ ಫ್ರಂಟ್ನ ಲೈನಿಂಗ್ ಇದೆ ನೋಡಿ, ಲೈನಿಂಗ್ನ ಮಾತ್ರ ಫ್ರಂಟ್ ಮಾಡ್ದಂಗೆ 1 ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇವಾಗ ಶೋಲ್ಡರ್ಸ್ ಅಟ್ಯಾಚ್ ಮಾಡಬೇಕು. ಶೋಲ್ಡರ್ಸ್ ಅಟ್ಯಾಚ್ ಮಾಡಿದ ಮೇಲೇ ಇದನ್ನು ಸ್ಟಿಚ್ ಹಾಕಬೇಕು. ಸೊ ಶೋಲ್ಡರ್ ಹೇಗೆ ಅಟ್ಯಾಚ್ ಮಾಡೋದಂತ ತೋರಿಸ್ತೀನಿ. ಸೊ ಇವಾಗ ಹಿಂಗಿದೆ.
ಸೊ ಇದನ್ನು ಹಿಂಗೆ ಓಪನ್ ಮಾಡ್ಕೊಳ್ಳಿ. ಸೊ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಫ್ರಂಟ್ನ ಇಡಬೇಕು. ಸೊ ಫ್ರಂಟ್ನ ಇಟ್ಬಿಟ್ಟು ಇದು ಉಲ್ಟಾ ಮಾಡುವಾಗ ನಮಗೆ ಶೋಲ್ಡರ್ಸ್ ಹತ್ರ ಸ್ಟಿಚ್ ಎಲ್ಲೂ ಕಾಣಲ್ಲ. ಫೇಸ್ ಮೇಲೆ ಫಸ್ಟು ಫೇಸ್ ಇಡಿ ಇದನ್ನು ಈ ಥರ. ಸೊ ಶೋಲ್ಡ್ರ್ ಇಟ್ಬಿಟ್ಟು ಶೋಲ್ಡ್ರಿಗೆ ಸ್ಟಿಚ್ ಮಾಡಬೇಕು. ಸೊ ಇದು ಎಕ್ಸಸ್ ಬರ್ತಿದೆ ಯಾಕಂದರೆ ಇದು ಮೇನ್ ಫ್ಯಾಬ್ರಿಕ್ಕು. ಲೈನಿಂಗ್ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇದಾದಮೇಲೆ ಟ್ರಿಮ್ ಮಾಡಬೇಕು. ಇವಾಗ ಸೈಡೆಲ್ಲ ಎಕ್ಸ್ಟ್ರಾ ಬರ್ತು ನೋಡಿ ಆ ಥರ. ಸೊ ಇದು ನಿಮಗೆ ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ, ಲೈನಿಂಗ್ ನಿಮಗೆ ಕರೆಕ್ಟಾಗಿರಬೇಕು. ಸೊ ಹಿಂಗೆ ಇಟ್ಕೊಂಡು ಈ 1/2 ಇಂಚು ಇಲ್ಲಿಂದ ಇಲ್ಲಿ ಸ್ಟಿಚ್ ಮಾಡಬೇಕು. ಫಸ್ಟು ಓಪನ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕಿ. ಸೊ ಇವಾಗ ಇದನ್ನು ಹಿಂಗೆ ಟರ್ನ್ ಮಾಡಿ ಹಿಂಗೆ ಫೋಲ್ಡ್ ಮಾಡಬೇಕು. ಸೊ ಇದನ್ನು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲೇ ಇನ್ನೊಂದು 1/2 ಇಂಚ್ ಸ್ಟಿಚ್ ಹಾಕಬೇಕು ಇಲ್ಲಿಂದ ಇಲ್ಲಿ. ಸೊ ಇವಾಗ ನೋಡಿ ಲೈನಿಂಗ್ ಕರೆಕ್ಟಾಗಿ ನಮಗೆ ಈ ಪಾಯಿಂಟಿಗೆ ಬಂದಿದೆ. ಮೇನ್ ಫ್ಯಾಬ್ರಿಕ್ ಸ್ವಲ್ಪ ದೊಡ್ಡದಾಗಿದೆ, ಬಟ್ ಲೈನಿಂಗ್ ನಮ್ಗೆ ಕರೆಕ್ಟಾಗಿ ಈ ಪಾಯಿಂಟಿಗೆ ಬಂದಿದೆ ಈ ಥರ. ಸೊ ಈ ಥರ ಟರ್ನ್ ಮಾಡಿಬಿಟ್ಟು ಈ ಥರ ತಿರುಗಿಸುವಾಗ ನಮಗೆ ಶೋಲ್ಡರ್ ಹಿಂಗೆ ಅಟ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಶೋಲ್ಡರ್ ಅಟ್ಯಾಚ್ ಆಗಿದೆ, ಬ್ಯಾಕಲ್ಲೂ ಅಟ್ಯಾಚ್ ಆಗಿದೆ. ಇಲ್ಲಿ ನಿಮಗೆ ಸ್ಟಿಚ್ ಎಲ್ಲೂ ಕಾಣಿಸ್ತಿಲ್ಲ. ಈ ಎಕ್ಸಸ್ ಇದೆ ನೋಡಿ, ಈ ಎಕ್ಸಸ್ನ ಟ್ರಿಮ್ ಮಾಡಿಬಿಡಬೇಕು. ಈ ಥರ ಬರುತ್ತೆ ನಿಮಗೆ ಫಿನಿಶಿಂಗ್. ಸೊ ಅದೇ ಥರನೇ ಆಪೋಸಿಟ್ ಸೈಡಲ್ಲಿ ಸ್ಟಿಚ್ ಮಾಡಬೇಕು. ಸೊ ಸೇಮ್ ಅದೇ ಥರ ಇದನ್ನು ಹಿಂಗೆ ಓಪನ್ ಮಾಡ್ಕೊಳ್ಳಿ. ಫೇಸ್ನ ಲೈನಿಂಗ್ನ ಓಪನ್ ಮಾಡಬೇಕು. ಸೊ ಈ ಶೋಲ್ಡರ್ ಇದೆಯಲ್ಲ, ಸೊ ಈ ಶೋಲ್ಡರ್ನ ಹಿಂಗೆ ಸ್ಟಿಚ್ ಮಾಡಿ 1/2 ಇಂಚು ಇಲ್ಲಿಂದ ಇಟ್ಕೊಂಡು 1/2 ಇಂಚ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಲೈನಿಂಗ್ ಇಲ್ಲದೆ. ಅದನ್ನು ಹಿಂಗೆ ಟರ್ನ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಟರ್ನ್ ಮಾಡಿಕೊಂಡು ಇನ್ನೊಂದು 1/2 ಇಂಚ್ಗೆ ಅಲ್ಲಿ ಅದೇ ಒಂದು ಸ್ಟಿಚ್ ಹಾಕಬೇಕು. ಸ್ಟಿಚ್ ಹಾಕಿದ್ಮೇಲೆ ಈ ಥರ ಟರ್ನ್ ಮಾಡ್ಕೊಳ್ಬೇಕು. ಸೊ ಇವಾಗ ನೋಡಿ ಶೋಲ್ಡರ್ಸ್ ನೋಡಿ ಫಿನಿಶ್ ಆಗಿದೆ. ಇದು ಮುಗ್ದಿದೆ, ಇದು ಮುಗ್ದಿದೆ. ಬ್ಯಾಕಲ್ಲೂ ಫುಲ್ ಇನ್ಸೈಡ್ ಫಿನಿಶ್ ಆಗಿದೆ, ಬ್ಯಾಕಲ್ಲೂ ಇನ್ಸೈಡ್ ಫಿನಿಶ್ ಆಗಿದೆ. ಇವಾಗ ಏನು ಮಾಡಬೇಕು, ಈ ಲೈನಿಂಗು ಮೇನ್ ಫ್ಯಾಬ್ರಿಕ್ ಇದೆ ನೋಡಿ, ಅದನ್ನು ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ನಾವು ಯಾಕೆ ಇದು ಬಿಟ್ಟಿದೆ ಅಂದರೆ ಈ ಫಿನಿಶಿಂಗ್ ಬರೋದಕ್ಕೇ ಬಿಟ್ಟಿದ್ದು. ಇವಾಗ ಎಲ್ಲ ಕಡೆ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಇದನ್ನು ಫ್ಲ್ಯಾಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ, ಆವಾಗ ನಿಮ್ಗೆ ಏನಾಗುತ್ತೆ ಲೂಸ್ ಬರಲ್ಲ. ಸೊ ಹಿಂಗೆ ಇಟ್ಕೊಂಡು ಫ್ಲ್ಯಾಟಾಗಿ ಯಾವಾಗಲೂ ಮೇಯ್ನು ಲೈನಿಂಗ್ ಸ್ಟಿಚ್ ಮಾಡುವಾಗ ಈ ಥರ ಫ್ಲ್ಯಾಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು.
ಯಾವಾಗಲೂ ಫ್ಲ್ಯಾಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ. ಸೊ ಈ ಥರ ಹಾಕ್ಕೊಂಡು ಇವಾಗ ಈ ಎಕ್ಸಸ್ ಇದೆ ನೋಡಿ ಬ್ಯಾಕಲ್ಲಿ, ಅದನ್ನು ಟ್ರಿಮ್ ಮಾಡಬೇಕು. ಸೊ ಸ್ಲೀವ್ಸ್ಗೆ ನೆಕ್ಸ್ಟ್ ಸ್ಲೀವ್ಸ್ ಡ್ರಾಫ್ಟಿಂಗ್ ಮಾಡ್ತೀವಿ. ಸೊ ಸ್ಲೀವ್ಸ್ಗೆ ಏನೇನು ಬೇಕು ಅಂತ ಹೇಳ್ತೀನಿ. ಸ್ಲೀವ್ ಲೆಂತ್ ಬೇಕು, ಸ್ಲೀವ್ ಓಪನ್ ಬೇಕು. ಸೊ ಅದು ಆ್ಯಸ್ ಯೂಶ್ವಲ್ ನಿಮ್ಮದು ಮೆಷರ್ಮೆಂಟಲ್ಲಿದೆ. ಸೊ ಸ್ಲೀವ್ ಲೆಂತು ಸ್ಲೀವ್ ಓಪನ್ ಬೇಕು. ಸೊ ಕೈ ಹತ್ರ ಏನು ಮೆಷರ್ಮೆಂಟ್ ತೊಗೊಂಡಿದ್ದೀರಾ, ಆರ್ಮ್ ರೌಂಡ್ ಮೆಷರ್ಮೆಂಟ್ ತೊಗೊಂಡಿದ್ದೀರಾ. ಸೊ ಈ 3 ಮೆಷರ್ಮೆಂಟ್ ನಿಮ್ಮ ಸ್ಲೀವ್ಸ್ ಡ್ರಾಫ್ಟಿಂಗ್ಗೆ ಬೇಕು. ಸೊ ಸ್ಲೀವ್ಸನ್ನು ಡೈರೆಕ್ಟಾಗಿ ಫ್ಯಾಬ್ರಿಕ್ ಮೇಲೆ ಹೇಗೆ ಮಾಡೋದಂತ ತೋರಿಸ್ತೀನಿ. ಸೊ ಈ ಮೆಷರ್ಮೆಂಟ್ ಮಾಡುವಾಗ ಕ್ಯಾಪ್ ಹೈಟ್ ಅಂತ ಒಂದು ಚಾರ್ಟ್ ಇದೆ. ಸೊ ಸ್ಲೀವ್ಸ್ಗೆ ಕ್ಯಾಪ್ ಹೈಟ್ ಅಂತ ಒಂದು ಸ್ಟ್ಯಾಂಡರ್ಡ್ ಚಾರ್ಟ್ ಇದೆ. ಸೊ ಅದನ್ನು ಫಾಲೋ ಮಾಡಬೇಕು. ನಾನಿವಾಗ ಮಾಡ್ತಿರೋದು ಬಾಡಿ ಬಂದುಬಿಟ್ಟು 39. ಸೊ 39 ಅಂದರೆ ಆಲ್ಮೋಸ್ಟ್ 40 ಇಂಚಸ್ ಬಾಡಿ ತೊಗೊಳ್ಬೇಕು ನೀವು. ಸೊ 39 ಅಂದರೆ ಆಲ್ಮೋಸ್ಟ್ ನಿಮ್ಮ ನೆಕ್ಸ್ಟ್ ಸೈಜ್ 40, ಇಲ್ಲಾಂದರೆ 38, ಆ ಥರ ಈ ಚಾರ್ಟಲ್ಲಿ ಫಾಲೋ ಮಾಡಬೇಕು. ಸೊ 39 ಮಾಡೋದ್ರಿಂದ ನಾನು 40 ಸೈಜ್ ಮೆಷರ್ಮೆಂಟ್ ತೊಗೊಳ್ತೀನಿ. 40 ಸೈಜ್ಗೆ ಕ್ಯಾಪ್ ಹೈಟ್ 4 ಇಂಚಸ್ ಬರುತ್ತೆ. ಸೊ 4 ಇಂಚಸ್ ಈ 4 ಮೆಷರ್ಮೆಂಟ್ ಬೇಕು. ಸೊ ಫಸ್ಟ್ ಯಾವಾಗಲೂ ಸ್ಲೀವ್ಸ್ ಡ್ರಾಫ್ಟ್ ಮಾಡೋಕ್ಕೆ ಮುಂಚೆ ಏನು ನೋಡಬೇಕಂದ್ರೆ ಬಾಡಿಯಲ್ಲಿ ಎಷ್ಟಿದೆ, ಸುತ್ತಳತೆ ಎಷ್ಟಿದೆ ಅಂತ ನೋಡಬೇಕು. ಸೊ ಬಾಡಿಯಲ್ಲಿ ಈ ಕಾರ್ನರಿಂದ ಈ ಕಾರ್ನರ್, ಯಾಕಂದರೆ ಇದನ್ನು ನಾವು ಅಲವೆನ್ಸ್ ಎಲ್ಲ ಕೊಟ್ಟಿರ್ತೀವಿ. ಸೊ ಅಲವೆನ್ಸ್ ಎಲ್ಲ ಕೊಟ್ಟು ನಾವು ಸ್ಟಿಚ್ ಮಾಡೋದ್ರಿಂದ ಬಾಡಿನ ಚೆಕ್ ಮಾಡಬೇಕು. ಸೊ ಬಾಡಿ ಈ ಕಾರ್ನರಿಂದ ಈ ಕಾರ್ನರ್ಗೆ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಸೊ ಈ ಥರ ಸೊ ನೋಡಿ ಇಲ್ಲಿಂದ ಈ ಥರ, ಯಾಕಂದರೆ 2 ಸೈಡು ನೋಡಿ ಈವನಾಗಿ ಇರುತ್ತೆ 2 ಸೈಡು. ಸೊ ಅದನ್ನು ಮೆಷರ್ಮೆಂಟು ಜಸ್ಟ್ ಚೆಕ್ ಮಾಡಿ, ಯಾಕಂದರೆ ಇದು ಅಲವೆನ್ಸು ಈಸು ಎಲ್ಲ ಸೇರಿರುತ್ತೆ ಅಲ್ವಾ. ಸೊ ನಿಮಗೆ 11 ಇಂಚ್ ಬೇಕು. ಸೊ 11 ಇಂಚಸ್ ಬೇಕು. 11 + 11 22 ಇಂಚಸ್ ಇದೆ ಟಾಪಲ್ಲಿ. ಸೊ 22 ಇಂಚಸ್ ಇದೆ. ಸೊ ಇವಾಗ ನೀವು ಬೇಸಿಕ್ಕಾಗಿ ಸ್ಲೀವ್ಸ್ ಡ್ರಾಫ್ಟಿಂಗ್ ಮಾಡೋದನ್ನ ಮಾಡಬೇಕು. ಸೊ ಅದನ್ನು ರೆಗ್ಯುಲರಾಗಿ ನಾವು ಸ್ಲೀವ್ಸ್ ಡ್ರಾಫ್ಟಿಂಗ್ ಮಾಡೋದನ್ನ ಮಾಡ್ಕೊಳ್ಬೇಕು. ಸೊ ಡಿಸೈನ್ ಹಿಂಗಿರೋದ್ರಿಂದ ಸೊ ನೋಡಿ ಆನ್ ಫೋಲ್ಡ್ ಇಟ್ಕೊಳ್ಳುವಾಗನೂ ಈ ಡಿಸೈನ್ ಹೀಗೆ, ಈ ಡಿಸೈನ್ ಹೀಗೆ ಫೇಸ್ ಆನ್ ಫೇಸ್ ಇಟ್ಕೊಳ್ಬೇಕು. ಡಿಸೈನ್ ಡೈರೆಕ್ಷನ್ ಒಂದೇ ಕಡೆ ಇರಬೇಕು. ಸೊ ಇದು ಒಂದೇ ಕಡೆ ಡೈರೆಕ್ಷನ್ ಇರೋದ್ರಿಂದ ಒಂದು ಫುಲ್ ಪೀಸ್ನ ನಾನು ಸೆಂಟ್ರಲ್ ಕಟ್ ಮಾಡಿಕೊಂಡು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹೀಗೆ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಲೀವ್ಸ್ನ ಯಾವಾಗಲೂ ಆನ್ ಫೋಲ್ಡ್ ಮಾಡಬೇಕು. ಸೊ ಅದನ್ನು ನಾನು ಮಾಡ್ಕೊಳ್ಳಿ. ಸೊ ಸ್ಲೀವ್ಸ್ನ ಯಾವಾಗಲೂ ಆನ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆನ್ ಫೋಲ್ಡ್ ಇದೆ, ಕರೆಕ್ಟಾಗಿದೆ. ಸೊ ಇಲ್ಲಿ 1 2 3 4 ಲೇಯರ್ ಇದೆ. ಸೊ ಫಸ್ಟು ಸ್ಲೀವ್ಸಲ್ಲಿ ಸ್ಲೀವ್ ಲೆಂತ್, ಸ್ಲೀವ್ ಓಪನ್. ಸ್ಲೀವ್ ಲೆಂತ್ ಬೇಕು 17 ಇಂಚಸ್ ಸ್ಲೀವ್ ಲೆಂತ್. ಸೊ ನಾನಿಲ್ಲಿ ಮೇಲೆಯಿಂದ ನೋಡಿ ಇಲ್ಲಿಂದ 17 ಇಂಚಸ್ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ 17 ಇಂಚಸ್ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಕ್ಯಾಪ್ ಹೈಟ್ ಮೇಲಿಂದ ಬರಬೇಕು. ಇದು ಟಾಪ್ ಪೋರ್ಷನ್, ಇದು ಬಾಟಮ್ ಪೋರ್ಷನ್. ಸೊ ಮೇಲಿಂದ ನನ್ನ ಚಾರ್ಟಲ್ಲಿ ಕ್ಯಾಪ್ ಹೈಟ್ 4 ಇಂಚ್ ಇದೆ. ಸೊ ಆ 4 ಇಂಚನ್ನ ನಾನು ಮೇಲಿಂದ ಮಾರ್ಕ್ ಮಾಡ್ಕೊಳ್ಬೇಕು.
ಸೊ ಮಾರ್ಕ್ ಮಾಡಿಕೊಂಡು ನಾವು ಪೇಪರಲ್ಲಿ ಏನು ಮಾಡ್ತೀವೋ ಅದನ್ನೇ ಮಾಡಬೇಕು, ಏನು ಎಕ್ಸ್ಟ್ರಾ ಕಮ್ಮಿ ಏನು ಮಾಡ್ತಿಲ್ಲ. ಸೊ ಇದನ್ನು ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಇದನ್ನು ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಈ ಥರ. ಸೊ ನೆಕ್ಸ್ಟ್ ಆದಮೇಲೆ ಆರ್ಮ್ ರೌಂಡ್ನ ಕ್ಯಾಪ್ ಹೈಟಲ್ಲಿ ತೊಗೊಳ್ಬೇಕು, ಯಾಕಂದರೆ ನಿಮ್ಮ ಪೋರ್ಷನ್ ಇಲ್ಲೇ ಬರೋದು ಆ ಮೆಷರ್ಮೆಂಟು. ಸೊ ಆರ್ಮ್ ರೌಂಡ್ 15 ಇದೆ, 15 ಡಿವೈಡೆಡ್ ಬೈ 2 7.5 ಬರುತ್ತೆ. ಸೊ ಮಾರ್ಕ್ ಮಾಡ್ಕೊಳ್ಳಿ 7.5 ಮಾರ್ಕ್ ಮಾಡ್ಕೊಳ್ಳಿ. ಅದೇ ಥರ ಬಾಟಮ್ ಸ್ಲೀವ್ ಓಪನ್ ಎಷ್ಟಿದೆ, ಸ್ಲೀವ್ ಓಪನ್ನು 9 ಇಂಚಸ್ ಇದೆ. ಸೊ 9 ಇಂಚಸ್ ನನಗೆ ಇದು 3/4 ಸ್ಲೀವ್ಸ್ ಇದೆ, ಎಲ್ಬೋ ಇಲ್ಲಿವರೆಗೂ ಬರುತ್ತೆ. ಸೊ ಏನು ಮಾಡಬೇಕು, ನನಗೆ ಸ್ವಲ್ಪ ಮೂಮೆಂಟ್ ಮಾಡೋದಕ್ಕೆ ಫುಲ್ ಟೈಟ್ ಕೊಡಬಾರ್ದು, ಸ್ವಲ್ಪ ಲೂಸ್ ಕೊಡಬೇಕು. ಇವಾಗ ಸ್ಲೀವ್ ಓಪನ್ ನಂದು 9 ಇಂಚಸ್ ಇದೆ ಅಂದರೆ ನೀವು ಅಪ್ರಾಕ್ಸಿಮೇಟ್ಲಿ 10 ಇಲ್ಲಾಂದರೆ 11 ಆ ಥರ ತೊಗೊಳ್ಬೇಕು. ಸೊ ನಾನು 10 ಇಂಚಸ್ ತೊಗೊಳ್ತೀನಿ. ಸೊ 10 ಇಂಚಸ್ ಅಂದಮೇಲೆ 5, ಇದು ಇನ್ಕ್ಲೂಡಿಂಗ್ ಈಸು, ಇಲ್ಲಾಂದರೆ ಹಾಫ್ ಇಂಚ್ ಸಾಕು. 9 ಇಂಚಸ್ ಅಂದರೆ 4.5 ಬರುತ್ತೆ. ಸೊ ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡಿದ್ರೆ ಓವರಾಲ್ 1 ಇಂಚ್ ಎಕ್ಸ್ಟ್ರಾ ಬರುತ್ತೆ, ಇಲ್ಲ ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ಬೇಕಾ. ಸೊ ಆ ಥರ ಈ ವಿಡ್ತು ನಿಮ್ಗೆ ಎಷ್ಟು ಬೇಕೋ ಅದ್ರ ಪ್ರಕಾರ ಇಡಬೇಕು. ಸೊ ಇಲ್ಲಿ ಸ್ವಲ್ಪ ನಿಮ್ಮ ಹಾಫ್ ಸ್ಲೀವ್ಗಿಂತ ಅರ್ಧ ಇಂಚ್ ಇಲ್ಲ 3/4 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಸೊ ಇದೆರಡು ಕನೆಕ್ಟ್ ಮಾಡಿ ಈ ಥರ. ಸೊ ಅದಾದಮೇಲೆ ಇದೆರಡು ಕನೆಕ್ಟ್ ಮಾಡಬೇಕು ಈ ಥರ. ಸೊ ಕನೆಕ್ಟ್ ಆದಮೇಲೆ ಇವಾಗ ಫ್ರಂಟ್ಗೆ ಶೇಪ್ ಕೊಡಬೇಕು. ಸೊ ಫ್ರಂಟ್ಗೆ ಶೇಪ್ ಕೊಡಬೇಕಂದ್ರೆ ನೋಡಿ, ಇದು ಎಷ್ಟು ಇದೆ ಅಂತ ನೋಡಬೇಕು. 8.25 ಇದೆ. ಸೊ 8.25ಗೆ ಮಿಡ್ ಪಾಯಿಂಟ್ 4.25 ಆಗುತ್ತೆ. ಸೊ 4.25ಗೆ ಫ್ರೆಂಚ್ ಕರ್ವ್ ತಗೊಂಡು ಸ್ಲೀವ್ಸ್ ಪಾಯಿಂಟ್ ಇಲ್ಲಿ ಇಟ್ಕೊಳ್ಬೇಕು. ಸೊ ಸ್ಲೀವ್ಸ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಇದು ಸೆಂಟ್ರಿಗೆ ಅಟ್ಯಾಚ್ ಮಾಡಬೇಕು, ಸೆಂಟ್ರಿಗೆ ಹೀಗೆ. ಸೊ ಸ್ಲೀವ್ಸ್ ಪಾಯಿಂಟ್ ಮಾತ್ರ ಅಲ್ಲಿ ಇರಬೇಕು, ಸೆಂಟ್ರಿಗೆ ಎಲ್ಲಿ ಬಂದು ಸ್ಟಾಪ್ ಆಗುತ್ತೋ ಅಲ್ಲಿ ಸ್ಟಾಪ್ ಆಗಬೇಕು. ಅದೇ ಥರ ಟರ್ನ್ ಮಾಡ್ಕೊಳ್ಳಿ, ಅದೇ ಸ್ಲೀವ್ ಪಾಯಿಂಟ್ ಅಲ್ಲೇ ಇರುತ್ತೆ, ಇದು ಸೆಂಟ್ರಿಗೆ ಎಲ್ಲಿ ಬಂದು ಸ್ಟಾಪ್ ಆಗುತ್ತೋ ಅಲ್ಲಿ ಸ್ಟಾಪ್ ಆಗುತ್ತೆ ಈ ಥರ. ಸೊ ನೋಡಿ, ಇದು ಫ್ರಂಟು ರೆಡಿ ಆಯಿತು. ಇವಾಗ ಬ್ಯಾಕು ಅಲ್ಲಿಂದನೇ ಇದು ನಾನೇನು ಮಾಡ್ತಿಲ್ಲ, ಎಕ್ಸ್ಟ್ರಾ ಏನು ಮಾಡ್ತಿಲ್ಲ, ನಾವು ಪೇಪರಲ್ಲಿ ಏನು ಮಾಡಿದ್ವು ಅದನ್ನೇ ಮಾಡ್ತಿದ್ದೀನಿ. ಇಲ್ಲಿ 3/4, ಇಲ್ಲಿಂದ ಇಲ್ಲಿ 3/4 ಇಂಚ್ ಬರಬೇಕು. ಸೊ ಅದೇ ಸ್ಲೀವ್ ಪ್ಯಾಟರ್ನ್ ಇಟ್ಕೊಳ್ಳಿ. ಸ್ಲೀವ್ ಪ್ಯಾಟರ್ನ್ ಇಟ್ಕೊಂಡು ಇಲ್ಲಿ ಶೇಪ್ ಕೊಡಿ. ಇಲ್ಲಿ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಸ್ಲೀವ್ ಪ್ಯಾಟರ್ನ್ ಇಟ್ಕೊಂಡು ಇಲ್ಲಿ ಸಣ್ಣದಾಗಿ ಒಂದು ಶೇಪ್ ಬರುತ್ತೆ. ಇಲ್ಲಿ ನೋಡಿ, ಇಷ್ಟೇ ಚಿಕ್ಕದಾಗಿ ಒಂದು ಶೇಪ್ ಬರುತ್ತೆ. ತಿರ್ಗಾ ಇಲ್ಲಿಂದ ಇಲ್ಲಿ ಹಾಫ್ ಇಂಚ್ ಮಾರ್ಕ್ ಮಾಡಿಕೊಂಡು ಇದನ್ನು ತೆಗೆದುಬಿಡಿ. ಸೊ ಇದು ಲೆಕ್ಕ ಬರಲ್ಲ ನಿಮಗೆ. ಸೊ ಈ ಥರ ಇದು ನಮಗೆ ನಾರ್ಮಲ್ ಸ್ಲೀವ್ಸ್ ಪ್ಯಾಟರ್ನ್ ಆಯಿತು ಅಲ್ವಾ. ಸೊ ನಾರ್ಮಲ್ ಸ್ಲೀವ್ಸ್ ಇಲ್ಲಿ ಮಾತ್ರ ನಾವು ಈಸ್ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದೀವಿ, ಮೇಲೆ ನಮ್ಮದು ನಾರ್ಮಲ್ ಸ್ಲೀವ್ಸ್ ಎಷ್ಟಿದೆಯೋ ಅಷ್ಟು. ಸೊ ಇವಾಗ ಮೆಷರ್ ಮಾಡಿ. ಸೊ ಒಂದು ಸೈಡ್ ಮೆಷರ್ ಮಾಡಿದ್ರೆ ಸಾಕು, 2 ಸೈಡು ಅಷ್ಟೇ ಇರುತ್ತೆ. ಸೊ ಒಂದು ಸೈಡ್ ನೀವು ಮೆಷರ್ ಮಾಡಿ. ಸೊ ಒಂದು ಸೈಡ್ ಮೆಷರ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ 9 ಇಂಚಸ್ ಬರ್ತಿದೆ. ಸೊ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ 9 ಇಂಚಸ್ ಬರ್ತಿದೆ. ಸೊ ಇದು ಕ್ಯಾಲ್ಕುಲೇಷನ್ ಹೇಳ್ತೀನಿ ನೋಡಿ. 9 ಇಂಚಸ್, 9 + 9 18 ಬರ್ತಾಯಿದೆ. 18 ಸ್ಲೀವ್ಸಲ್ಲಿದೆ, ಸ್ಲೀವ್ಸಲ್ಲಿ 18 ಇದೆ, ಬಟ್ ಬಾಡಿಯಲ್ಲಿ 22 ಇದೆ. ಇದು ಇನ್ಕ್ಲೂಡಿಂಗ್ ಅಲವೆನ್ಸ್, ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀರಲ್ಲ, ಇನ್ಕ್ಲೂಡಿಂಗ್ ಮಾರ್ಜಿನ್ 22. ಇವಾಗ 18 ರೆಡಿ ಪ್ಯಾಟರ್ನ್. ಸೊ ಇದಕ್ಕೆ ನಾವಿನ್ನು ಮಾರ್ಜಿನ್ ಬಿಟ್ಟಿಲ್ಲ. ಸೊ 22 ಇದೆ ಅಂದರೆ +4 ಇಂಚಸ್ ಮಾರ್ಜಿನ್ ಕೊಡಬೇಕು. ಇದಕ್ಕೆ 22ಗೆ ಜಾಯಿನ್ ಆಗಬೇಕಂದ್ರೆ ಸೊ +4 ಇಂಚಸ್ ಮಾರ್ಜಿನ್ ಕೊಡಬೇಕಂದ್ರೆ ಈ ಕಡೆ 2 ಇಂಚು ಆ ಕಡೆ 2 ಇಂಚು ನಾನು ಡಿವೈಡ್ ಮಾಡ್ಕೊಳ್ಬೇಕು. ಸೊ ಅದನ್ನು ನಾನು ಇವಾಗ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ. ಸೊ ಅಲವೆನ್ಸು ನೋಡಿ ಹಾಫ್ ಇಂಚು, ಎಲ್ಲಿ ನಿಮ್ಮ ಕಟಿಂಗ್ ಪಾಯಿಂಟ್ ಬರಬೇಕೋ ಅಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಕನ್ಫ್ಯೂಸ್ ಆಯ್ತಂದರೆ ಪೇಪರ್ನ ಪ್ಯಾಟರ್ನ್ ಮಾಡಿಕೊಂಡು ಮಾಡಿ.
ಸೊ ನೋಡಿ ಬ್ಯಾಕ್ನ ಫಸ್ಟ್ ನಾನು ಕಟ್ ಮಾಡಬೇಕು. ಎಷ್ಟು ಅಲವೆನ್ಸ್ ಬಿಡಬೇಕು? 2 ಇಂಚು. ಯಾಕಂದರೆ ನನ್ನ ಬಾಡಿಗೆ ಇದು ಜಾಯಿನ್ ಆಗಬೇಕು. ಸೊ 2 ಇಂಚು. ಸೊ ಬರ್ತಾ ಬರ್ತಾ 1.5 ಇಂಚ್ ತೊಗೊಳ್ಳಿ. ಯಾಕಂದರೆ ಮೇಯ್ನಾಗಿ ನಿಮ್ಗೆ ಇಲ್ಲಿ ಜಾಯಿನ್ ಆಗಬೇಕು. ಸೊ ಮೇಲೆ 2 ಇಂಚ್ ಇದ್ಕೊಂಡು ಕೆಳಗಡೆ ಬರ್ತಾ ಬರ್ತಾ 1.5 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಅವಾಗ ಸ್ಟಿಚಿಂಗು 1.5 ಇಂಚ್ಗೆ ಬರುತ್ತೆ. ಸೊ ಸ್ಟಿಚಿಂಗ್ 1.5 ಇಂಚ್ಗೆ ಬರುತ್ತೆ. ಇದು ಯಾಕೆ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಇವಾಗ ನಾವು ಬಾಡಿಯಲ್ಲಿ ಈಸ್ ಬಿಟ್ಟಿದ್ದೀವಿ, ಸ್ಲೀವ್ಸಲ್ಲಿ ಬಿಟ್ಟಿಲ್ಲ. ಸೊ ಒಂದೊಂದು ಬಾಡಿ ಮೆಷರ್ಮೆಂಟು ಸ್ವಲ್ಪ ವೇರಿಯೇಷನ್ ಆಗುತ್ತೆ. 1/2 ಇಂಚ್ ಟು 1 ಇಂಚ್ ಅಷ್ಟು ವೇರಿಯೇಷನ್ ಆಗುತ್ತೆ. ಸೊ ಇಲ್ಲಿ 1.5 ಇಂಚ್ ಅಲವೆನ್ಸ್ ಕೊಟ್ಟರೆ ಕರೆಕ್ಟಾಗಿರುತ್ತೆ. ಬಟ್ ಇನ್ನು 1/2 ಇಂಚ್ ಬಿಟ್ಟಿದ್ದೀವಿ ಯಾಕಂದರೆ ನಮ್ಮ ಬಾಡಿ ಹಂಗಿತ್ತು. ಸೊ ಸ್ಲೀವ್ಸ್ನ ಮಾತ್ರ ಬಾಡಿ ಚೆಕ್ ಮಾಡಿಕೊಂಡು ಕಟ್ ಮಾಡಿ, ಇಲ್ಲಿ ಮಾತ್ರ ಆ ಮೆಷರ್ಮೆಂಟ್ ಮಾಡಿ ಗ್ರ್ಯಾಜುಲಿ ಬರ್ತಾ 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 1.5 ಇಂಚೇ ಕೊಡಿ. ಯಾಕಂದರೆ ಬಾಡಿಯಲ್ಲಿ ನಾವು 1.5 ಇಂಚ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಕೆಳಗಡೆ ಏನು ಮಾಡಬೇಕು? ಸ್ಟಿಚಿಂಗ್ಗೆ ನಾನು 1/2 ಇಂಚ್ ಕೊಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಸ್ಲಿಟ್ ಕೊಡ್ತೀನಿ. ಸೊ ಇದು ಸ್ಲಿಟ್ ಕೊಟ್ಬಿಟ್ಟು ಹೇಗೆ ಟ್ರೈ ಮಾಡೋದು ಅಂತ ತೋರಿಸ್ತೀನಿ. ಸೊ ಸ್ಲಿಟ್ ಕೊಡ್ತೀನಿ. ಸೊ ಅದಕ್ಕೆ ಇಲ್ಲಿ ನೋಡಿ 1/2 ಇಂಚ್ ಸಾಕು. ಸ್ಲಿಟ್ ಕೊಟ್ಟಿಲ್ಲ ಫೋಲ್ಡ್ ಮಾಡಬೇಕಂದ್ರೆ 1 ಇಂಚ್ ಕೊಡಬೇಕು. ಬಟ್ ನಾನು ಸಿನ್ಸ್ ಸ್ಲಿಟ್ ಕೊಡ್ತಿರೋದ್ರಿಂದ 1/2 ಇಂಚ್ ಸಾಕು. ಸೊ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಫಸ್ಟು ಎಷ್ಟು ಅಲವೆನ್ಸ್ ಇದೆ ನೋಡಿ ಅದನ್ನು ಕಟ್ ಮಾಡಬೇಕು. ಟರ್ನ್ ಮಾಡಿಕೊಂಡು ಬ್ಯಾಕ್ ಮಾತ್ರ. ಸೊ ನೋಡಿ ಅದೇ ಶೇಪ್ ಪ್ರಕಾರ ನಾನು ಬ್ಯಾಕ್ನ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚ್ ಅಲವೆನ್ಸು. ಸೊ ಅದೇ 1/2 ಇಂಚ್ ಅಲವೆನ್ಸೇ ಬಿಡ್ತಾಯಿದ್ದೀನಿ ಹೀಗೆ. ಸೊ ನಂದು ಬ್ಯಾಕ್ ಲೈನ್ ಇಲ್ಲಿತ್ತು, ಈ ಲೈನು ಅಲ್ವಾ? ಸೊ ಈ ಲೈನ್ಗೆ ಕರೆಕ್ಟಾಗಿ ನಾನು 1/2 ಇಂಚ್ ಅಲವೆನ್ಸ್ ಬಿಡ್ತಾಯಿದ್ದೀನಿ. ಇಲ್ಲಿ ಸೆಂಟ್ರಲ್ಲಿ ನಾಚ್ ಹೊಡ್ಕೊಳ್ಳಿ. ಸೊ ಸೆಂಟ್ರಲ್ ನಾಚ್ ಹೊಡ್ಕೊಳ್ಳಿ. ಅದಾದಮೇಲೆ ಓಪನ್ ಮಾಡಿ, ಸೇಮ್ ಪೇಪರ್ ಮಾಡೋ ಥರನೇ ಓಪನ್ ಮಾಡಿ ಫ್ರಂಟ್ಗೆ ಮಾತ್ರ ಶೇಪ್ ಕೊಡಬೇಕು. ಸೊ ಫ್ರಂಟ್ಗೆ ನಾನು ಇದರಲ್ಲಿ ಚಾಕಲ್ಲಿ ತೋರಿಸ್ತೀನಿ, ಸುಮ್ಮನೆ ಡಾಟ್ ಡಾಟ್ ಆಗಿ. ಇಲ್ಲಿ ನೋಡಿ ಫ್ರಂಟ್ ಎಲ್ಲಿ ಶೇಪ್ ಬರುತ್ತೋ ಅಲ್ಲಿ ಮಾತ್ರ ಕಟ್ ಮಾಡಬೇಕು. ಸೊ ಈ ಥರ ಯಾಕಂದರೆ ಫ್ರಂಟ್ ಇಲ್ಲಿದೆ ಲೈನು. ಓಪನ್ ಮಾಡಿಬಿಟ್ಟು ಫ್ರಂಟಲ್ಲಿ ಮಾತ್ರ ನಾನು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಸ್ಲಿಟ್ ಕೊಡಬೇಕು. ಸ್ಲಿಟ್ ಯಾವಾಗಲೂ ನಮ್ಮ ಕೈ ಸೆಂಟ್ರಲ್ಲಿ ಕೊಡಬಾರ್ದು. ಸೆಂಟರ್ ಈ ಫ್ರಂಟ್ ಇದೆ ನೋಡಿ, ಫ್ರಂಟ್ಗೆ ಸ್ವಲ್ಪ ಸೆಂಟ್ರಲ್ಲಿ ಕೊಡಬೇಕು. ಆವಾಗನೇ ನಮಗೆ ಹಿಂಗೆ ಹಾಕುವಾಗ ಹಿಂಗೆ ಕಾಣುತ್ತೆ. ನೀವು ಸೆಂಟ್ರ್ ಹಾಕಿದ್ರೆ ಹಿಂಗೆ ಕಾಣುತ್ತೆ ನಮಗೆ, ಓಕೆನಾ? ಸೊ ಯಾವಾಗಲೂ ಸ್ಲಿಟ್ಟು ಇಲ್ಲಿ ಕೊಡಬೇಕು. ಸೊ ನೀವು ಸೆಂಟ್ರಿಂದ ಮೇ ಬಿ ಒಂದು 1 or 2 ಇಂಚಸ್ ತೊಗೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಇಲ್ಲಿ ಸೆಂಟ್ರ್ ಬರುತ್ತೆ. ಸೊ ಇಲ್ಲಿ ಸ್ಲಿಟ್ ಬರುತ್ತೆ. ಸೊ ಸೆಂಟ್ರಲ್ಲಿ 2 ಇಂಚಸ್ ಮಾರ್ಕ್ ಮಾಡ್ಕೊಳ್ತೀನಿ. ಸೊ 2 ಇಂಚಸ್ ಮಾರ್ಕ್ ಮಾಡಿಕೊಂಡು ನಿಮಗೆ ಸ್ಲಿಟ್ ಎಷ್ಟು ದೂರ ಬೇಕೋ ಅಷ್ಟು ದೂರ ಕೊಡಬೇಕು. ಸೊ ಈ ಥರ ಸ್ಲಿಟ್ ಎಷ್ಟು ದೂರ ಬೇಕೋ ಅಷ್ಟು ದೂರ ಕೊಡಬೇಕು. ನಾನು ಜಸ್ಟ್ ಮಾರ್ಕ್ ಮಾಡಿದ್ದೀನಿ. ಸೊ ನಾವು ಫ್ಯಾಬ್ರಿಕ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಬೋದು. ಸೊ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಜಸ್ಟ್ ಇವಾಗ ಸದ್ಯಕ್ಕೆ ಮಾರ್ಕ್ ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಸ್ಲಿಟ್ ಬರುತ್ತೆ ಅಂತ. ಸೊ ಇವಾಗ ಇಲ್ಲಿ ಸ್ಲಿಟ್ ಹಾಕ್ಕೊಳ್ಬೇಕು. ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಕಟ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಈಸಿಯಾಗಿರುತ್ತೆ. ಸೊ ಯಾವ ಥರ ಒಳಗಡೆ ಲೂಪ್ ಹಾಕೋದು, ತಿರುಗಿಸೋದು ಅದೆಲ್ಲ ಈಸಿ ಇರುತ್ತೆ. ಸೊ ಫಸ್ಟ್ ಲೈನಿಂಗ್ ಹಾಕ್ಕೊಳ್ಳಿ. ಯಾಕಂದರೆ ಇದಕ್ಕೆ ಲೈನಿಂಗ್ ಇದ್ದರೆ ಬೇರೆ ಥರ ಸ್ಟಿಚ್ ಮಾಡ್ಬೋದು. ಬಟ್ ಸ್ಲೀವ್ಸ್ಗೆ ಲೈನಿಂಗ್ ಯೂಶಲಿ ಕೊಡಲ್ಲ. ಯಾಕಂದರೆ ಇದು ಎಲ್ಬೋ ಸ್ಲೀವ್ಸು ತುಂಬ ಥಿಕ್ ಆಗಿಬಿಡುತ್ತೆ. ಸೊ ಸ್ಲೀವ್ಸ್ಗೆ ಇದು ಆಲ್ರೆಡಿ ಕಾಟನ್ನು ಥಿಕ್ ಆಗಿದೆ. ಸೊ ಹಂಗಾಗಿ ನಾವು ಲೈನಿಂಗ್ ಕೊಡ್ತಿಲ್ಲ. ಸೊ ಇಲ್ಲಿ ಮಾತ್ರ ನಾವು ಆ ಲೈನಿಂಗ್ನ ಕೊಡ್ತಿದ್ದೀವಿ. ಯಾಕಂದರೆ ಇಲ್ಲಿ ಲೂಪು ಆ ಬಟನ್ ಅದೆಲ್ಲ ಹಾಕಬೇಕು. ಸೊ 2 ಪೀಸ್ ತಗೊಳ್ಳಿ. 2 ಪೀಸ್ ತಗೊಂಡು ಸೆಲ್ವೇಜ್ನ ಫಸ್ಟ್ ಕಟ್ ಮಾಡಿ ತೆಗೆದುಬಿಡಿ. ಸೊ ಸೆಲ್ವೇಜ್ ಯಾವಾಗಲೂ ಯೂಸ್ ಮಾಡಬಾರ್ದು. ಯಾಕಂದರೆ ಆ ಎಡ್ಜಲ್ಲಿ ಬಟ್ಟೆ ಸ್ವಲ್ಪ ರಿಂಕಲ್ಸ್ ಥರ ಬರುತ್ತೆ.
ಸೊ ಸೆಲ್ವೇಜ್ನ ಯಾವಾಗಲೂ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಯೂಸ್ ಮಾಡಬೇಕು. ಸೊ ಹೀಗಿದೆ ಅಂದರೆ ಸೊ ಎಷ್ಟು ದೂರ ನಿಮಗೆ ಸ್ಲಿಟ್ ಬೇಕೋ ಅಷ್ಟು ದೂರ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಸ್ಲಿಟ್ಟು ಒಂದು 3.5 ಇಂಚ್ ಕೊಡ್ತೀನಿ. ಸೊ 3.5 ಇಂಚ್ ಅಂದರೆ 5 ಇಂಚಸ್ 5 ಇಂಚಸ್ವರೆಗೂ ಕಟ್ ಮಾಡ್ಕೊಳ್ಬೇಕು. ಸೊ ಅದೇ ಶೇಪ್ಗೆ ಒಂದು 5 ಇಂಚಸ್ಗೆ ಕಟ್ ಮಾಡ್ಕೊಳ್ಳಿ. ಸೈಡಲ್ಲಿ ಶೇಪ್ ಮಾತ್ರ ನಮ್ಗೆ ಬೇಕಾಗತ್ತೆ ಕರೆಕ್ಟಾಗಿ ಅದು ಟರ್ನ್ ಮಾಡೋದಕ್ಕೆ. ಸೊ ಇಂದ 5 ಇಂಚಸ್. ಸೊ 1/2 ಇಂಚ್ ನಿಮಗೆ ಸ್ಲಿಟ್ಗೆ ಹೋಗುತ್ತೆ. ಸೊ ಇದು ಬ್ಯಾಕ್ ಹಿಂದೆ ಫೋಲ್ಡಿಂಗ್ ಹೋಗುತ್ತೆ ಮೇಲೆ. ಸೊ ಇದನ್ನು ನಾಚ್ ಹಾಕಿರ್ತೀನಿ ನಾನು, ಸೊ ದಟ್ ನನಗೆ ಸ್ಟಿಚಿಂಗ್ ಪಾಯಿಂಟ್ ಗೊತ್ತಾಗುತ್ತೆ. ಎರಡು ಈವನ್ ಆಗಿರಬೇಕು. ಸೊ ಇದು ಫ್ರಂಟ್ ಅಲ್ವಾ, ಸೊ ಇದು ಫ್ರಂಟ್ ಅಲ್ವಾ, ಸೊ ಫ್ರಂಟ್ಗೆ ನಾವು ಸ್ಲಿಟ್ ಕೊಡಬೇಕು. ಇದು ಶೇಪ್ ಬ್ಯಾಕ್ ಬರುತ್ತೆ, ಸೊ ಇಲ್ಲಿ ಕೊಡಲ್ಲ, ಇಲ್ಲಿಂದ ಇಲ್ಲಿ. ಇವಾಗ ಏನು ಮಾಡ್ಕೊಳ್ಬೇಕು, ಲೂಪ್ ರೆಡಿ ಮಾಡ್ಕೊಳ್ಬೇಕು. ಸೊ ಲೂಪ್ ಬಂದುಬಿಟ್ಟು ನಾವು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಡೋರಿ, ಯೂಶಲಿ ನಾವು ಡೋರಿ ರೆಡಿ ಮಾಡ್ಕೊಳ್ತೀವಲ್ಲ ಆ ಥರ ಲೂಪ್ ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ಈ ಥರ ಡೋರಿ ರೆಡಿ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಲೂಪು ಆಮೇಲೆ ಈ ಥರ ಬಟನ್ಸ್ ರೆಡಿ ಮಾಡ್ಕೊಳ್ಬೇಕು, ಫ್ಯಾಬ್ರಿಕ್ ಬಟನ್ನು. ಸೊ ಅಲ್ಲಿ ಲೂಪ್ ಕೊಟ್ಬಿಟ್ಟು ನಿಮಗೆ ಬಟನ್ ಅದನ್ನು ಹಾಕೋದಕ್ಕೆ. ಸೊ 1 ಸ್ಲೀವ್ಸ್ ಮಾಡ್ತೀನಿ. ಸೊ ಅದೇ ಥರನೇ 2 ಸ್ಲೀವ್ಸು ರಿಪೀಟ್ ಆಗುತ್ತೆ. ಸೊ ಈ ಪೋರ್ಷನ್ಗೆ ನಾವು ಫ್ಯಾಬ್ರಿಕ್ನ ಮುಂದೆ ಇಟ್ಕೊಳ್ಬೇಕು. ಫ್ಯಾಬ್ರಿಕ್ನ ಮುಂದೆ ಇಟ್ಕೊಂಡು ಇಲ್ಲಿಂದ ಸ್ಟಿಚ್ ಮಾಡಿ ಇದನ್ನು ಉಲ್ಟಾ ತಿರುಗಿಸ್ಬೇಕು. ಸೊ ಉಲ್ಟಾ ತಿರುಗಿಸುವಾಗ ಇದು ಬ್ಯಾಕಲ್ಲಿ ಸಿನ್ಸ್ ಲೈನಿಂಗ್ ಇಲ್ಲದೆ ಇರೋದ್ರಿಂದ ನಾವು ಹೆಮ್ಮಿಂಗ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಈ ಪೋರ್ಷನ್ ನಿಮಗೆ ತಿಕ್ಕಾಗೂ ಇರುತ್ತೆ, ಆ ಕಫ್ ಥರ ಸ್ವಲ್ಪ ಸ್ಟಿಫಾಗೂ ಇರುತ್ತೆ. ನಿಮಗೆ ಎಲ್ಬೋ ಹತ್ರ ಬೇಗನೂ ಸುತ್ಕೊಳ್ಳಲ್ಲ, ಅಂದರೆ ಶ್ರಿಂಕ್ ಆಗಲ್ಲ. ಸೊ ನಾವೇನು ಮಾಡಬೇಕು, ಆಲ್ರೆಡಿ ನಾನು ಹೇಳಿದೆ ನೋಡಿ, ಒಂದು ಲೈನ್ ಬರುತ್ತೆ ಇಲ್ಲಿ. ಸೊ ನೀವು ಕಟ್ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ನಾಚ್ ಮಾಡಿರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಹಿಂಗೆ ಹಾಕಬೇಕು. ಸೊ ಇದು 1/2 ಇಂಚು, ಇಲ್ಲಿ 1/2 ಇಂಚ್ ನಮಗೆ ಅಲವೆನ್ಸ್ ಬೇಕು. ಸೊ ಅದು ಎಲ್ಲರಿಗೂ ಗೊತ್ತಿದೆ. ಕೆಳಗಡೆ ನಾವು 1/2 ಇಂಚ್ ಕೊಟ್ಟಿದ್ದೀವಿ. ಸ್ಲಿಟ್ಟು ನಾನು 3.5 ಇಂಚ್ ಕೊಟ್ಟಿದ್ದೀನಿ. ಸೊ 3.5 ಇಂಚ್ ಸ್ಲಿಟ್ಟು. ಸೊ ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡುವಾಗ ಈ ಥರ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ಫೇಸಲ್ಲಿ ಇಟ್ಕೊಳ್ಳಿ. ಫೇಸಲ್ಲಿ ಇಟ್ಕೊಂಡು 1/2 ಇಂಚ್ಗೆ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಸೊ 1/2 ಇಂಚ್ಗೆ ಸ್ಟಿಚ್ ಹಾಕ್ಕೊಂಡು ಬಂದು ಇದು 1/2 ಇಂಚ್ಗೆ ಇಲ್ಲಿ ವಿ ಥರ ನಾವು ಸ್ಟಿಚ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲೂ ವಿ ಥರ, ಇಲ್ಲೂ ವಿ ಥರ, ಹಿಂಗೆ. ಸೊ ಹಿಂಗೆ ಸ್ಟಿಚ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಹಿಂಗೆ ಟರ್ನ್ ಮಾಡಬೇಕು. ಸೊ ಇಲ್ಲಿ ಎಡ್ಜಲ್ಲಿ ಬರುವಾಗ ರಫ್ ಹಾಕಿ, ಸೊ ದಟ್ ನೀವು ಅಲ್ಲಿ ಕಟ್ ಮಾಡಿದ್ರು ಅಲ್ಲಿ ಸ್ಟಿಚ್ಚು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಸೊ ಹಿಂಗೆ ಟರ್ನ್ ಮಾಡಿಕೊಂಡು ತಿರ್ಗಾ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಸೊ ಹಿಂಗೆ ಬರ್ತಿದ್ದಂಗೆ ಇದನ್ನು ಇಲ್ಲಿ ಸ್ಟಾಪ್ ಮಾಡಬೇಕು, ಯಾಕಂದರೆ ಇಲ್ಲಿ ನಾವು ಲೂಪ್ ಕೊಡಬೇಕು. ಸೊ ನಾವು ಲೂಪ್ ಮಾಡಿರೋದನ್ನ ಎಷ್ಟು ಬೇಕು ಅಂತ 2 ಪೀಸ್ ಈವನಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ನಾವು ಈ ಥರ ಬಟನ್ಸ್ಗೆ ಎಷ್ಟು ಬೇಕು ಅಂದರೆ ಲೂಪ್ಗೆ ಒಂದು 2 ಇಂಚಸ್ ತಗೊಳ್ಳಿ. ಸೊ 2 ಇಂಚಸ್ ತಗೊಳ್ಳಿ. 2 ಇಂಚಸ್ ತಗೊಂಡು 2 ಪೀಸ್ ಕಟ್ ಮಾಡ್ಕೊಳ್ಬೇಕು. ಸೊ 2 ಪೀಸ್ ಕಟ್ ಮಾಡಿಕೊಂಡು ಇಲ್ಲಿ ನೋಡಿ, ಈ ಲೂಪು ಈ ಬಟನ್ಗೆ ಕರೆಕ್ಟಾಗಿರುತ್ತೆ. ಸೊ ಇದನ್ನು ಇದರ ಒಳಗಡೆ ಸ್ಟಿಚ್ ಮಾಡಬೇಕು. ಈ ಎಡ್ಜ್ ಇದೆ ನೋಡಿ, ಇಲ್ಲಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಬರ್ತಾ ಬರ್ತಾ ಕೆಳಗಡೆ ಬಂದುಬಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಈ ಪ್ರೆಷರ್ ಫುಟ್ರನ್ನ ತೆಗೀರಿ ಮೇಲೆ. ಪ್ರೆಷರ್ ಫುಟ್ರ್ ತೆಗೆದುಬಿಟ್ಟು ಈ ಲೂಪ್ನ
ಅದರೊಳಗಡೆ ಹಿಂಗೆ ಹಾಕಬೇಕು. ಸೊ ಜಸ್ಟ್ ಕಾರ್ನರ್ಗೆ ತಳ್ಳಿಬಿಡಿ, ಸೊ ದಟ್ ಆ 1/2 ಇಂಚು ಇದ್ರ ಮೇಲೆ ಸ್ಟಿಚ್ ಆಗಬಾರ್ದು. ಸೊ ಇಲ್ಲಿ ರಫ್ ಹೊಡಿರಿ, ಯಾಕಂದರೆ ಎಷ್ಟೇ ಎಳೆದ್ರೂ ಅದು ಬರಬಾರ್ದು. ಸೊ ಆ ಥರ. ಅದಾದಮೇಲೆ ಈ 1/2 ಇಂಚನ್ನ ಇದನ್ನು ಕಂಟಿನ್ಯೂ ಮಾಡಬೇಕು. ಸೊ ಈಗ ಏನು ಮಾಡಬೇಕು, ಈ ಸೆಂಟ್ರ್ ಇದೆ ನೋಡಿ, ಸೆಂಟ್ರನ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಯಾಕಂದರೆ ನೋಡಿ ನಮಗೆ ಎಡ್ಜಲ್ಲಿ ಲೂಪ್ ಬಂದುಬಿಟ್ಟಿದೆ. ಸೊ ಲೂಪ್ ಬಂದಿರುತ್ತೆ, ಈ ಸೆಂಟರ್ನ ಮಾತ್ರ ಕಟ್ ಮಾಡಿಕೊಂಡ್ರೆ ಅದು ಹಿಂದ್ಗಡೆ ಹೋಗುತ್ತೆ. ನೋಡಿ, ಸೊ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಸೊ ಈ ಎಡ್ಜ್ನ ಟರ್ನ್ ಮಾಡ್ಕೊಳ್ಬೇಕು. ಆದರೆ ಟಾಪ್ ಸ್ಟಿಚ್ ಕೊಡಿ, ಇಲ್ಲಿಂದ ಇಲ್ಲಿ ಟಾಪ್ ಸ್ಟಿಚ್ ಕೊಟ್ಟು ಅದಾದಮೇಲೆ ಹಿಂಗೆ ಟರ್ನ್ ಮಾಡಿಕೊಂಡ್ರೆ ಆ ಸ್ಟಿಚ್ಚು ನೀಟಾಗಿ ಬರುತ್ತೆ. ಇವಾಗ ನೋಡಿ, ಸೊ ಎಷ್ಟು ದೂರ ನಿಮಗೆ ಟಾಪ್ ಸ್ಟಿಚ್ ಕೊಡೋಕ್ಕಾಗುತ್ತೋ ಅಷ್ಟು ದೂರ ಟಾಪ್ ಸ್ಟಿಚ್ ಕೊಡಿ. ಟಾಪ್ ಸ್ಟಿಚ್ ಕೊಡೋದನ್ನ ಲೈನಿಂಗಲ್ಲಿ ಮಾತ್ರ ಕೊಡಿ. ಯಾಕಂದರೆ ಈ ಎಡ್ಜಸ್ಸಲ್ಲಿ ನೀವು ಟಾಪ್ ಸ್ಟಿಚ್ ಕೊಡೋಕ್ಕಾಗಲ್ಲ. ಸೊ ಈ ಪಾಯಿಂಟ್ ನಾನು ಹಿಂಗೆ ತೆಗೀರಿ. ಸೊ ಎಡ್ಜಸ್ಸಲ್ಲಿ ಕೊಡೋಕ್ಕಾಗಲ್ಲ. ಸೊ ನಿಮಗೆ ಎಷ್ಟು ದೂರ ಕೊಡೋಕ್ಕಾಗುತ್ತೋ ಅಷ್ಟು ದೂರ ಕೊಟ್ಬಿಡಿ ಟಾಪ್ ಸ್ಟಿಚ್. ಸೊ ಇವಾಗ ನೋಡಿ ಕರೆಕ್ಟಾಗಿ ಫ್ಲ್ಯಾಟಾಗಿ ಇರುತ್ತೆ. ಸೊ ನಾನು ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ ಮಾತ್ರ ನಾನು ಈ ಟಾಪ್ ಸ್ಟಿಚ್ ಕೊಟ್ಟಿದ್ದೀನಿ. ಸೊ ಎಷ್ಟು ದೂರ ಆಗುತ್ತೋ ಅಷ್ಟು ಮಾತ್ರ ಕೊಡಿ, ಬಟ್ ಟಾಪ್ ಸ್ಟಿಚ್ ಕೊಡಿ. ನಿಮ್ಮ ಫಿನಿಶಿಂಗ್ ಇವಾಗ ನೋಡಿ, ಟಾಪ್ ಸ್ಟಿಚ್ ಕೊಟ್ಟ ಮೇಲೆ ನಾನು ಟರ್ನ್ ಮಾಡೋದು ಅದೆಲ್ಲ ಬೇಡ, ಕರೆಕ್ಟಾಗಿ ನಿಮ್ಗೆ ಎಷ್ಟು ಬೇಕೋ ಆ ಥರ ಇರುತ್ತೆ. ಇಲ್ಲಿ ಲೂಪ್ ಕೊಟ್ಬಿಟ್ಟು ಇಲ್ಲಿ ಒಂದು ಬಟನ್ ಬರುತ್ತೆ. ಸೊ ದಟ್ ಈ ಬಟನ್ ನಿಮಗೆ ಇದರೊಳಗಡೆ ಬಟನ್ನು ಸ್ವಲ್ಪ ಇದು ಚಿಕ್ಕದಾಗೆ ಕೊಡಿ, ಯಾಕಂದರೆ ಲೂಸ್ ಕೊಟ್ಟರೆ ಬಟನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಟನ್ ಬರುತ್ತೆ, ಇದು ಬರುತ್ತೆ. ಹಿಂದುಗಡೆ ಇದನ್ನು ಫೋಲ್ಡ್ ಮಾಡಿ ಅಯನ್ ಮಾಡ್ಕೊಳ್ಬೇಕು. ಸೊ ಈ ಕಡೆ ಎಲ್ಲ ಫಿನಿಶ್ ಆಗಿದೆ, ಈ ಕಡೆ ಫೋಲ್ಡ್ ಮಾಡಿ ಅಯನ್ ಮಾಡಿಕೊಂಡ್ರೆ ಈ ಸ್ಲೀವ್ಸ್ ರೆಡಿ ಇರುತ್ತೆ. ಸೊ 2 ಸ್ಲೀವ್ಸು ಈ ಥರ ರೆಡಿ ಮಾಡಿಕೊಂಡು ಅದಾದಮೇಲೆ ನಾವು ಬಾಡಿಗೆ ಅಟ್ಯಾಚ್ ಮಾಡಬೇಕು. ಸೊ ಇವಾಗ ನೋಡಿ 2 ಕಡೆನೂ ಸ್ಲೀವ್ಸ್ನ ಈ ಥರ ರೆಡಿ ಮಾಡ್ಕೊಳ್ಬೇಕು. ಬ್ಯಾಕಲ್ಲಿ ನಾನು ಹೇಳಿದ ಥರ ಈ ಥರ ಫೋಲ್ಡ್ ಮಾಡಿ ಇಲ್ಲಿ ಹೆಮ್ಮಿಂಗ್ ಮಾಡಬೇಕು. ಸೊ ಇವಾಗ ನೋಡಿ ಈ ಸೈಡ್ ನೋಡುವಾಗ ನಮಗೆ ಎಲ್ಲೂ ಎಕ್ಸ್ಟ್ರಾ ಏನು ಸ್ಟಿಚಸ್ ಏನೂ ಇಲ್ಲ. ಸೊ ಇಲ್ಲಿ ಹೆಮ್ಮಿಂಗ್ ಮಾಡಿದ್ರೆ ಆ ಸ್ಟಿಚ್ಚು ಕಾಣಲ್ಲ ನಿಮಗೆ. ಸೊ ಈ ಸೈಡ್ ಏನೂ ಸ್ಟಿಚಸ್ ಇಲ್ಲ. ಈ ಥರ ಒಂದು ಬಟನ್ ತಗೊಂಡು ಈ ಮೂಲೆಯಲ್ಲಿ ಹಾಕಬೇಕು. ಸೊ ಅವಾಗ ಹಾಕುವಾಗ ನಿಮಗೆ ಈ ಬಟನ್ನ ಹಾಕಿ ಯೂಸ್ ಮಾಡೋ ಥರ ಬರುತ್ತೆ. ಸೊ ಇದನ್ನು ಈ ಕಾರ್ನರಲ್ಲಿ ಸ್ಟಿಚ್ ಮಾಡಬೇಕು. ಸೊ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ. ಸೊ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಂದ್ರೆ ಸೊ ಫಸ್ಟು ಫೋಲ್ಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದ್ದೀನಿ ಸ್ಲಿಟ್ ಭಾಗ ಫ್ರಂಟಲ್ಲಿ ಬರುತ್ತೆ. ಸೊ ಇದು ಈ ಕಡೆ, ಸೊ ಅದೇ ಥರ ಈ ಪೋರ್ಷನ್ನು ಈ ಕಡೆ ಈ ಥರ ಬರುತ್ತೆ ಸ್ಲಿಟ್ಟು. ಸೊ ಇವಾಗ ನಂದು ಬಾಡಿ ರೆಡಿಯಾಗಿದೆ. ಸೊ ಬಾಡಿನ ಹಿಂಗೆ ಇಟ್ಕೊಳ್ಬೇಕು. ಸೊ ಇಟ್ಕೊಂಡು ಇದು ಈ ಕಡೆ ಸ್ಟಿಚ್ ಮಾಡಬೇಕು.
ಸೊ ಫಸ್ಟು ಒಂದು ಸೈಡಿಂದ ಸ್ಟಿಚ್ ಮಾಡ್ತೀನಿ. ಯಾವಾಗ ಸ್ಲೀವ್ ಸ್ಟಿಚ್ ಮಾಡುವಾಗ ನಾನು ಹೇಳಿದ್ದು ಅದೇ ಥರ ಮಾಡಬೇಕು. ಸೊ ಫಸ್ಟು ಶ್ರಿಂಕ್ ಮಾಡ್ಕೊಳ್ಬೇಕು. ಸೊ ಶ್ರಿಂಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಸೊ ಶ್ರಿಂಕ್ ಮಾಡಬೇಕಂದ್ರೆ ಹಿಂದ್ಗಡೆ ಬಟ್ಟೆ ಇಟ್ಕೊಳ್ಬೇಕು, ಸ್ಟಿಚ್ ಬೀಳುತ್ತೆ, ಎಡ್ಜಲ್ಲಿ ಹಾಕಬೇಕು. ಸೊ ನೋಡಿ, ಸೊ ಈ ಥರ ಶ್ರಿಂಕ್ ಮಾಡ್ಕೊಳ್ಬೇಕು. ಈ ಥರ ಶ್ರಿಂಕ್ ಮಾಡ್ಕೊಳ್ಬೇಕು. ಇದು ಸೆಂಟರ್ ಪಾಯಿಂಟ್ ಆಗುತ್ತೆ. ಸೊ ಇದು ಸೆಂಟರ್ ಪಾಯಿಂಟ್ ಆಗುತ್ತೆ. ಸೊ ಇವಾಗ ನಾನು ಹೇಳಿದ ಥರ ಇದನ್ನು ಈ ಕಡೆ ಸೊ ಈ ಸೈಡ್ ಸ್ಟಿಚ್ ಮಾಡಬೇಕು. ಸೊ ಫೇಸ್ ಆನ್ ಫೇಸ್ ಇಟ್ಕೊಳ್ಳಿ. ಸೊ ಇಲ್ಲಿಂದ ಸ್ಟಿಚ್ ಮಾಡಬೇಕು. ಫೇಸ್ ಆನ್ ಫೇಸ್ 1/2 ಇಂಚು ಅಲವೆನ್ಸ್ ಕೊಟ್ಟಿದ್ದೀವಿ. ಸೊ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಸೊ ಈ ಸೆಂಟರ್ ಪಾಯಿಂಟ್ ಇದೆ ನೋಡಿ, ಈ ಸೆಂಟರ್ ಪಾಯಿಂಟ್ ಇದೆ ನೋಡಿ. ಸೊ ಈ ಸೆಂಟರ್ ಪಾಯಿಂಟ್ ಬಂದ್ಬಿಟ್ಟು ಕರೆಕ್ಟಾಗಿ ಈ ಸೆಂಟರ್ ಪಾಯಿಂಟ್ಗೆ, ಶೋಲ್ಡರ್ ಸೆಂಟರ್ ಪಾಯಿಂಟ್ಗೆ ಬರಬೇಕು. ಸೊ ನೋಡಿ, ಈ ಸೆಂಟರ್ ಪಾಯಿಂಟ್ ಕರೆಕ್ಟಾಗಿ ನಿಮ್ಮ ಶೋಲ್ಡರ್ ಪಾಯಿಂಟಿಗೆ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ನೀವು ಮೆಜರ್ಮೆಂಟ್ ಚೆಕ್ ಮಾಡಿಕೊಂಡು ಸ್ಲೀವ್ಸ್ನ ಕಟ್ ಮಾಡಬೇಕು. ಸೊ ಎಕ್ಸಾಕ್ಟಾಗಿ ಆ ಸೆಂಟರ್ ಪಾಯಿಂಟು ಮ್ಯಾಚ್ ಆಗುತ್ತೆ. ಸ್ಲೀವ್ಸ್ನ ಎಳಿಬಾರ್ದು, ನಾರ್ಮಲಾಗಿ ಇಟ್ಕೊಂಡು ಮಾಡಬೇಕು. ಸೊ ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ನಮಗೆಲ್ಲೂ ರಿಂಕಲ್ಸು ಏನು ಬರಬಾರ್ದು, ಫೇಸಲ್ಲಿ ಕರೆಕ್ಟಾಗಿ ಹಿಂಗಿರಬೇಕು. ಸೊ ಸ್ಲೀವ್ಸ್ಗೆ ಇನ್ನೊಂದು ಸ್ಟಿಚ್ಚು ಹಾಕ್ಕೊಳ್ಬೋದು. ಸೊ ಇನ್ನೊಂದು ಸ್ಟಿಚ್ ಹಾಕಿದ್ಮೇಲೆ ಈ ಕಡೆ ಸ್ಲೀವ್ಸು ಮುಗಿಸ್ಕೊಂಡು ಬಿಡೋಣ. ಸೊ ಇದು ಅಷ್ಟೇ, ಫಸ್ಟು ಸ್ಲೀವ್ಸ್ನ ಶ್ರಿಂಕ್ ಮಾಡಿ ಶ್ರಿಂಕ್ ಮಾಡಿಕೊಂಡು ಫೇಸ್ ಆನ್ ಫೇಸ್ ಇಟ್ಕೊಂಡು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಈಗೇನು ತಿರ್ಗಾ ನೋಡಿ, ಈ ಸೆಂಟರ್ ಪಾಯಿಂಟ್ ಇದೆ ಅಲ್ವಾ, ಸೊ ಈ ಸೆಂಟರ್ ಪಾಯಿಂಟ್ಗೆ ಜಾಯಿನ್ ಆಗಬೇಕು. ಸೊ ನೋಡಿ, ಈ ಥರ ಸ್ಟಿಚ್ ಮಾಡಿಕೊಂಡು 2 ಸ್ಲೀವ್ಸ್ ನಾನು ಓವರ್ಲಾಕ್ ಮಾಡ್ಕೊಳ್ಬೇಕು. ಸೊ ಓವರ್ಲಾಕ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಸೈಡ್ ಸ್ಟಿಚ್ ಮಾಡಬೇಕು.
ಸೊ ಈಗ ಸ್ಲೀವ್ಸ್ 2 ಸೈಡು ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಸ್ಲೀವ್ಸ್ಗೆ ಓವರ್ಲಾಕ್ ಮಾಡ್ಕೊಳ್ಬೇಕು. ಸ್ಲೀವ್ಸಲ್ಲಿ ಓವರ್ಲಾಕ್ ಮಾಡಿದ್ಮೇಲೆ ಲಾಸ್ಟ್ ಸ್ಟೆಪ್ಪು ಸೈಡ್ಸ್ನ ಸ್ಟಿಚ್ ಮಾಡಬೇಕು. ಸೊ ಈ ಕಡೆ ಟರ್ನ್ ಮಾಡಿಕೊಂಡು ಸೊ 1.5 ಇಂಚ್ ಅಲವೆನ್ಸ್ ಬಿಟ್ಟಿದ್ದೀವಿ ಅಲ್ವಾ, ಮೇಲಿಂದ ಕೆಳಗಡೆವರೆಗೂ 1.5 ಇಂಚ್ ಅಲವೆನ್ಸ್ ಬಿಟ್ಟಿದ್ದೀವಿ. ಸೊ 1.5 ಇಂಚ್ ಅಲವೆನ್ಸ್ ಮಾರ್ಕ್ ಮಾಡ್ಕೊಳ್ಬೇಕು. ಆ್ಯಂಡ್ ದೆನ್ ಸ್ಲಿಟ್ಟು ಅಷ್ಟೇ ನಾವು ಇಲ್ಲಿ ಕೊಟ್ಟಿದ್ದೀವಿ. ಸೊ ಸ್ಲಿಟ್ಟು ಇಲ್ಲಿ ಕೊಟ್ಟಿದ್ದೀವಿ. ಸೊ ಹಿಂದ್ಗಡೆನೂ ಸ್ಲಿಟ್ ಇಲ್ಲಿ ಕೊಟ್ಟಿದ್ದೀವಿ. ಸೊ ಅದನ್ನು ನಾಚ್ ಮಾಡ್ಕೊಳ್ಬೇಕು. ಸೊ ಇದು ಟ್ರಿಮ್ ಮಾಡ್ತಿರಲ್ಲ, ಈ ಫ್ಯಾಬ್ರಿಕ್ನ ಎಕ್ಸಸ್ನ ಟ್ರಿಮ್ ಮಾಡ್ತಿರಲ್ಲ, ಆವಾಗನೇ ಇದನ್ನು ತಿರ್ಗಾ ಒಂದು ನಾಚ್ ಹಾಕ್ಕೊಳ್ಬೇಕು. ಲೈನಿಂಗಲ್ಲಿ ಎಲ್ಲಿ ನಾಚ್ ಹಾಕಿರೋದು ಹಂಗೆ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಮೇನ್ ಫ್ಯಾಬ್ರಿಕಲ್ಲಿ ನಾಚ್ ಹಾಕ್ಕೊಳ್ಬೇಕು. ಸೊ ಇಲ್ಲಿ ಎಡ್ಜಲ್ಲಿ ಲಾಸ್ಟಲ್ಲಿ 1.5 ಇಂಚು ಅಲವೆನ್ಸ್ ಕೊಡಬೇಕು. ಸೊ 1.5 ಇಂಚ್. ಸೊ ಸ್ಲೀವ್ಸ್ಗೆ ಇಲ್ಲಿ 2 ಇಂಚಸ್ ಕೊಟ್ಟಿದ್ವಿ. ಸೊ ಸ್ಲೀವ್ಸ್ಗೆ ಇಲ್ಲಿ 2 ಇಂಚಸ್ ಕೊಟ್ಟಿದ್ವಿ, ಬಟ್ ಬಾಡಿನ ರೆಫರ್ ಮಾಡಬೇಕು ನಾವು, ಯಾಕಂದರೆ ಬಾಡಿಯಲ್ಲೇ ನೀವು ಕರೆಕ್ಟಾಗಿ ಈಸ್ ಎಷ್ಟು ಬೇಕು ಅಂತ ಕೊಟ್ಟಿದ್ದೀವಿ. ಸೊ ಬಾಡಿಯಲ್ಲಿ 1.5 ಇಂಚ್ ಅಂದರೆ ಇಲ್ಲಿಂದ 1.5 ಇಂಚ್ಗೆ ತಗೊಳ್ಬೇಕು. ಸೊ 1.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬರ್ತಾ ಬರ್ತಾ ನಾನು ಹೇಳಿದೆ ಅಲ್ವಾ 1 ಇಂಚು. ಸೊ ಬರ್ತಾ 1 ಇಂಚು. ಸೊ ನೋಡಿ ಈ ಥರ ಇಲ್ಲಿಂದ ಬರ್ತಾ 1 ಇಂಚ್ಗೆ ಇಲ್ಲಿ ಬಂದು ಸ್ಟಾಪ್ ಮಾಡಬೇಕು. ಅದಾದಮೇಲೆ ಸೈಡ್ ಸ್ಲಿಟ್ ಕೊಡಬೇಕು. ಸೊ ಇದನ್ನು ಎರಡನ್ನೂ ಸ್ಟಿಚ್ ಮಾಡ್ಕೊಳ್ಳೋಣ ಫಸ್ಟು. ಸೊ ದಟ್ ಅದು ಸ್ವಲ್ಪ ಸ್ಟಿಫಾಗಿರುತ್ತೆ. ಸ್ಟಿಫಾಗಿದ್ದರೆ ನೀವು ಸೈಡಲ್ಲಿ ಸ್ಟಿಚ್ ಮಾಡೋಕ್ಕೆ ಈಸಿ ಇರುತ್ತೆ. ಸೊ ಈಗ ಇಲ್ಲಿ ಫೋಲ್ಡ್ ಮಾಡಿಕೊಂಡು 1.5 ಇಂಚ್ಗೆ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಎಕ್ಸಾಕ್ಟ್ಲಿ 1.5 ಇಂಚ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಸ್ಲಿಟ್ವರೆಗೂ ಸೊ ಇದು ಸ್ಲಿಟ್ ಹತ್ರ ಬಂದಮೇಲೆ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ನೋಡಿ 1 ಇಂಚ್ಗೆ ಸ್ಟಾಪ್ ಮಾಡಿ. ಸೊ ಈ ಕಡೆಲ್ಲ ಹೋಗ್ಬಾರ್ದು, ಕರೆಕ್ಟಾಗಿ ಅಲ್ಲೇ ಸ್ಟಾಪ್ ಮಾಡಬೇಕು. ಇದು ಈ ಥರ ಓಪನ್ ಇರಬೇಕು. ಸೊ ಅದಾದಮೇಲೆ ಇಲ್ಲಿ 1 ಇಂಚ್ ಬಿಟ್ಟಿದ್ದೀವಿ ಅಲ್ವಾ. ಸೊ 1 ಇಂಚ್ ಬಿಟ್ಟಿದ್ದೀವಿ. ಸೊ 1 ಇಂಚ್ಗೆ ನಾವು ಫೋಲ್ಡ್ ಮಾಡಬೇಕು. ಈ ಥರ ಒಂದು ಫೋಲ್ಡು ಇನ್ನೊಂದು ಫೋಲ್ಡು 1 ಇಂಚ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ 1 ಇಂಚ್ಗೆ ಫೋಲ್ಡ್ ಮಾಡಬೇಕು. ಸೊ ನೋಡಿ ಈ ಥರ. ಸೊ ನೋಡಿ ಸ್ಲಿಟ್ ಬರೋವರೆಗೂ 1 ಇಂಚ್ಗೆ ಹಂಗೆ ಫೋಲ್ಡ್ ಮಾಡಬೇಕು. ಸೊ ಇಲ್ಲಿವರೆಗೂ ಫೋಲ್ಡ್ ಮಾಡಿ ಅಲ್ಲಿ ಸ್ಟಾಪ್ ಮಾಡಿದ್ಮೇಲೆ ಪ್ರೆಷರ್ ಫುಟ್ ಅಂದರೆ
ನೀಡಲ್ ಒಳಗಡೆ ಇರಬೇಕು. ಪ್ರೆಷರ್ ಫುಟ್ರ್ ಮಾತ್ರ ಎತ್ಬಿಟ್ಟು ಹಿಂಗೆ ಟರ್ನ್ ಮಾಡಿ. ಸೊ ಟರ್ನ್ ಮಾಡುವಾಗ ಏನಾಗುತ್ತೆ, ಬಟ್ಟೆ ನೀವೇನೇ ಎಳೆದ್ರೇನು ಆ ಪಾಯಿಂಟ್ ಬಿಟ್ಟು ಹಿಂಗೆ ಹಂಗೆ ಅಲ್ಲಾಡಲ್ಲ. ಸೊ ನೀಡಲ್ ಒಳಗಡೆ ಇರಬೇಕು, ಅದನ್ನು ಮರಿಬೇಡಿ. ಸೊ ಇಟ್ಬಿಟ್ಟು ಈವನ್ನಾಗಿ ಈ ಕಡೆ ನೋಡಿ, ಈ ಕಡೆನೂ ಇದೇ ಥರ ಫೋಲ್ಡ್ ಮಾಡಿಕೊಡಿ. ಇದೇ ಥರ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಹಾಕಿಬಿಟ್ಟು ಸ್ಟ್ರೈಟಾಗಿ ಬನ್ನಿ. ಸೊ ನೀಡಲ್ ಕೆಳಗಡೆನೇ ಇರಲಿ, ತೆಗೆದ್ಬಿಟ್ಟು ನೋಡಿ ಇವಾಗ ಹಿಂಗೆ ಟರ್ನ್ ಮಾಡಬೇಕು. ಆವಾಗ ಆ ಸ್ಕ್ವೇರ್ ಆಗಿ ಹಿಂಗೆ ಬರುತ್ತೆ ನಿಮಗೆ. ಸೊ ನೀಡಲ್ ಒಳಗಡೆನೇ ಇರಲಿ, ಇಲ್ಲಿಂದ ಸೊ 1 ಇಂಚ್ ಕೊಟ್ಟಿದ್ದೀವಿ ಅಂದರೆ 1 ಇಂಚ್ ಅಲ್ಲಿಂದ ಅಲ್ಲಿ ಫೋಲ್ಡ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಜಾಸ್ತಿ ಕೊಡಲ್ಲ, ಯಾಕಂದರೆ 1 ಇಂಚ್ ಅಷ್ಟೇ ಫೋಲ್ಡಿಂಗ್ ಹೋಗುತ್ತೆ. 1.5 ಇಂಚ್ 2 ಇಂಚೆಲ್ಲ ಕೊಟ್ಟರೆ ನಿಮಗೆ ಫೋಲ್ಡಿಂಗ್ ಸರಿಗೆ ಬರಲ್ಲ. ಸೊ ನೀವು 2 ಕಡೆನೂ ಆ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಸೈಡ್ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಿಮ್ಮದು ಇವಾಗ ನೋಡಿ ಸ್ಲೀವ್ಸು ರೆಡಿಯಾಗಿದೆ, ನೆಕ್ಕು ರೆಡಿಯಾಗಿದೆ, ಸ್ಲಿಟ್ಟು ಕೆಳಗಡೆನೂ ಸ್ಟಿಚ್ ಮಾಡಿದ್ದೀವಿ. ಸೊ ಈ ಥರ ನಿಮ್ಮದು ಬೋಟ್ ನೆಕ್ಕು ಬೋಟ್ ಶೇಪ್ ಈ ಥರ ಇರಬೇಕು. ಸ್ಲಿಟ್ ಅಂದರೆ ಇಲ್ಲಿ ಸ್ಟ್ರಾಪ್ ಇಷ್ಟೇ ಬರುತ್ತೆ, ಸ್ಲೀವ್ಸು ಇಷ್ಟು ಬರುತ್ತೆ. ಸೊ ಸ್ಲಿಟ್ಟು ಕೆಳಗಡೆ ಇಲ್ಲಿ ಬರುತ್ತೆ, ಈ ಓಪನ್ ಬರುತ್ತೆ, ಇಲ್ಲಿ ನಾವು ಬಟನ್ಸ್ ಕೊಡ್ತೀವಿ. ಸೊ ಇಲ್ಲಿ ಲೂಪ್ ಇದೆ. ಸೊ ಇಲ್ಲಿ ಒಂದು ಬಟನ್ ಸ್ಟಿಚ್ ಮಾಡಿದ್ರೆ ಈ ಲೂಪ್ನ ಹಾಕ್ಬೋದು. ಸೊ ಈ ಥರ ಸ್ಲಿಟ್ ಇರುತ್ತೆ. ಸೊ ಈ ಕುರ್ತಾ ಮುಗೀತು.